SL ನಂಬರ್ ಕೇಶವರ ಕೇಸಿಂಗ್ ಪ್ರಾಬ್ಲಮ್ ಇದೆ ನೋಡಿ. ಗೋರಿಬಿದ್ನೂರು ಬೋರ್ ಹಾಕ್ಸಿ ಒಂದು 30 ವರ್ಷ ಆಗಿತ್ತು. ಇದು ಕೇಸಿಂಗು ತೂತು ಬಿದ್ದು ಮರಳು ಬಂದು ಮೋಟ್ರ್ ಜಾಮ್ ಆಗಿತ್ತು. ನಂತರ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ವಿ. ನಂತರ ಇವರು ಚಿಕ್ಕಬಳ್ಳಾಪುರದಿಂದ ಬಂದು ಇದನ್ನು ಔಟ್ರ್ ಕೇಸಿಂಗ್ ಹಾಕಿ, ಅಂದರೆ ಮರಳು ಬರದೇ ಥರ ಔಟ್ರ್ ಕೇಸಿಂಗ್ ಹಾಕಿ ನೆಕ್ಸ್ಟ್ 6 ಇಂಚ್ ಕೇಸಿಂಗ್ ಕುಂಡಿಸಿ. ಇದು ಮರಳು ಬರ್ತಾನೆ ಇತ್ತಾ? ಮರಳು ಬರ್ತಲೇ ಇತ್ತು ಮೊದಲಿಂದ. ಮರಳು ಬರ್ತಾ ಇತ್ತಲ್ಲ, ಮತ್ತೆ ಕೇಸಿಂಗ್ ಮುಚ್ಚೋಗ್ತದಲ್ಲ, ಮುಚ್ಚೋಗ್ತಾ ಇದ್ರೆ ಅವ್ರು ಏನು ಮಾಡಿದ್ರು? ಮುಚ್ಚೋಗ್ತಾ ಇದ್ರೆ ಔಟರ್ ಕೇಸಿಂಗ್ ಹಾಕಿದ್ರು. 8 ಇಂಚ್ ಕೇಸಿಂಗ್ ತಂದು ಕುಂಡ್ರಿಸಿ ನಂತರ ಹೋಲ್ ಕ್ಲೀನ್ ಮಾಡಿ ಆಮೇಲೆ ಕೇಸಿಂಗ್ ಹಾಕಿ. ಯಾವ ಕೇಸಿಂಗ್ ಹಾಕಿದ್ರು? 8 ಇಂಚ್ ಹಾಕಿಬಿಟ್ಟು ಮತ್ತೆ ಯಾವ್ದು ಹಾಕಿದ್ರು? 8 ಇಂಚ್ ಹಾಕಿಬಿಟ್ಟು 6 ಇಂಚ್ ಕೇಸಿಂಗ್ ಹಾಕಿದ್ರು. 6 ಇಂಚ್ ಕೇಸಿಂಗ್ ಹಾಕಿ ನಂತರ ಹೋಲ್ ಕ್ಲೀನ್ ಮಾಡಿ ಮೋಟ್ರ್ ಬಿದ್ದೋಗಿತ್ತು. ಆ ಮೋಟ್ರನ್ನ ತೆಗೆದ್ರು. ಈ ಬೋರ್ ಹಾಕಿ ಎಷ್ಟು ವರ್ಷ ಆಗಿತ್ತು? ಇದು ಒಂದು 30ರಿಂದ 35 ವರ್ಷ ಆಗಿದೆ. 30ರಿಂದ 35 ವರ್ಷ ಆಗಿದೆ. 35 ವರ್ಷ ಆಗಿದೆ. ಕೇಸಿಂಗ್ ಎಲ್ಲ ಯಾವ ತರ ಆಗಿತ್ತು? ಕೇಸಿಂಗ್ ಎಲ್ಲ ನುಚ್ಚು ಆಗೋಗ್ಬಿಟ್ಟಿತ್ತು, ಎಲ್ಲ ಪುಡಿ ಆಗಿತ್ತು. ಮುಂಚೆ ಬೇರೆ ಯಾರು ನೋಡ್ಸಿದ್ರು ಆಗಲ್ಲ ಅಂತಿದ್ರು. ಯಾಕೆ? ಮರಳು ಬರೋದ್ರಿಂದ ಆಗಲ್ಲ ಅಂತಿದ್ರು. ಈಗ ಆದ್ರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನ ಔಟರ್ ಕೇಸಿಂಗ್ ಹಾಕಿ ಸಕ್ಸಸ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಮನೋಹರ್ ಎಂಬವರು ಚಿಕ್ಕಬಳ್ಳಾಪುರದವರು. ಮನೋಹರ್ ಅಲ್ಲ, ಮನೋಜ್ ಅಂತ ಹೇಳಿ. ಮನೋಜ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದವರು ಮಾಡಿಕೊಟ್ರು. ಸಾಧನೆ ಮಾಡಿ ಇವತ್ತಿಗೆ ಒಂದು 6 ದಿನ ಆಯಿತು. ಸಾಧನೆ ಮಾಡಿದ್ದಾರೆ. ಪಾಯಿಂಟ್ ಸಕ್ಸಸ್ ಆಗಿದೆ. ನಿಮ್ಗೆ ಸಂತೋಷನಾ? ನಮ್ಗೆ ಸಂತೋಷ ಆಗಿದೆ. ಅದೇ ಇಷ್ಟು ಮಾತ್ರ ಹೊಸ ಬೋರ್ ಹಾಕ್ಸ್ಬೇಕಾದ್ರೆ ನೀರು ಬರ್ತಾ ಇತ್ತು. ಹೊಸ ಬೋರ್ ಹಾಕ್ಸ್ತಾರೆ ನೀರು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದರಿಂದ ನಾವು ಇದನ್ನೇ ಮಾಡಿಸ್ಬೇಕು. ಇದ್ರಲ್ಲಿ ನೀರು ಚೆನ್ನಾಗಿತ್ತು, ಇದನ್ನೇ ಮಾಡಿಸ್ಬೇಕು ಅಂತ ಇದನ್ನ ಮಾಡಿಸಿದ್ದೀವಿ. ಹೌದಾ? ಬೇರೆ ಯಾರಾದರೂ ಮಾಡಿಸ್ಬೋದಾ? ಬೇರೆ ಯಾರಾದರೂ ಧೈರ್ಯವಾಗಿ ಮಾಡಿಸ್ಬೋದು. ಮನೋಹರ್ ಅವರು ಧೈರ್ಯವಾಗಿ ಮಾಡಿಕೊಡ್ತಾರೆ. ಸರಿ, ಆಯ್ತು.